ಇನ್ನು ಇವತ್ತು ಬೆಳಗ್ಗಿನಿಂದ ನಡೀತಾ ಇರುವಂತಹ ಮುಷ್ಕರವನ್ನ ವಾಪಸ್ ತೆಗೆದುಕೊಳ್ಳುವಂತ ತೀರ್ಮಾನವನ್ನ ಸಂಘಟನೆಗಳು ತೆಗೆದುಕೊಂಡಿದ್ದಾವೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಹೈಕೋರ್ಟ್ ಸೂಚನೆಯ ಕಾರಣಕ್ಕಾಗಿ ಮುಷ್ಕರವನ್ನ ವಾಪಸ್ ತೆಗೆದುಕೊಳ್ಳುವಂತ ನಿರ್ಧಾರವನ್ನ ಸಂಘಟನೆಯ ಪ್ರಮುಖರು ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ. ನಾಳೆ ಮುಷ್ಕರ ನಡೆಸೋದಿಲ್ಲ ಅಂತ ವಕೀಲರು ಹೈಕೋರ್ಟ್ಗೆ ತಿಳಿಸಿದ್ದಾರೆ. ಕೋರ್ಟ್ಗೆ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಮುಷ್ಕರ ನಡೆಯಲ್ಲ ಅಥವಾ ನಡೆಸಲ್ಲ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಥವಾ ಭರವಸೆಯನ್ನು ಕೊಟ್ಟಿದ್ದಾರೆ. ಕೋರ್ಟ್ಗೆ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರು ಈ ಹೇಳಿಕೆಯನ್ನು ಕೊಟ್ಟಿರೋದು. ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಜಂಟಿ ಕ್ರಿಯಾ ಸಮಿತಿಯ ಕಾರ್ಯವೈಖರಿಯ ಬಗ್ಗೆ. ನಾವು ಸೂಚನೆ ಕೊಟ್ಟರೂ ಕೂಡ ನೀವು ಯಾಕೆ ಮುಷ್ಕರ ಮಾಡಿದ್ರಿ ಅಂತ ಹೈಕೋರ್ಟ್ ಹೇಳಿದೆ. ಇದರ ಬೆನ್ನಿಗೆ ನಾವು ಮುಷ್ಕರವನ್ನು ವಾಪಸ್ ಪಡೀತಾ ಇದ್ದೀವಿ ಅಂತ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರು ನ್ಯಾಯಾಲಯಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ಇದ್ದಂತ ಪೀಠ ತರಾಟೆಗೆ ತೆಗೆದುಕೊಂಡಿದೆ. ನಿಮ್ಮ ಸಮಸ್ಯೆ ಏನಾದರೂ ಇದ್ರೆ ಸರ್ಕಾರದೊಂದಿಗೆ ಚರ್ಚಿಸಿ ಬಗೆಹರಿಸಿಕೊಳ್ಳಿ. ಜನಸಾಮಾನ್ಯರನ್ನ ಒತ್ತೆಯಾಗಿರಿಸಿಕೊಳ್ಳೋದು ಸರಿಯಲ್ಲ, ಅದನ್ನು ನಾವು ಸಹಿಸೋದಿಲ್ಲ. ಹೈಕೋರ್ಟ್ ಆದೇಶ ಇದ್ರೂ ಕೂಡ ನೀವು ಮುಷ್ಕರ ಮಾಡಿದ್ದೀರಿ. ಎಸ್ಮಾ ಕಾಯ್ದೆ ಅಡಿಯಲ್ಲಿ, ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಅಡಿಯಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡಬಹುದು, ಪದಾಧಿಕಾರಿಗಳನ್ನು ಬಂಧಿಸಬಹುದು ಅಂತ ಕೋರ್ಟ್ ಕಟು ಶಬ್ದಗಳಲ್ಲಿ ಟೀಕೆ ಮಾಡಿದೆ. ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡ ಬೆನ್ನಿಗೆ ಕ್ರಿಯಾ ಸಮಿತಿಯ ವಕೀಲರು ತಬ್ಬಿಬ್ಬಾಗಿದ್ದಾರೆ. ಇಲ್ಲ, ನಾಳೆ ನಾವು ಮುಷ್ಕರ ಮಾಡಲ್ಲ ಅಂತ ಕೋರ್ಟ್ ಮುಂದೆ ಹೇಳಿಕೊಂಡಿದ್ದಾರೆ. ಸಾರಿಗೆ ಸಂಘಟನೆಯ ಪರ ವಕೀಲರಿಗೆ ಹೈಕೋರ್ಟ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಎಸ್ಮಾ ಪ್ರಕಾರ ನಿಮ್ಮನ್ನು ಅರೆಸ್ಟ್ ಕೂಡ ಮಾಡಬಹುದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದೆ. ನಮ್ಮ ಸೂಚನೆ ಇದ್ದರೂ ಕೂಡ ನೀವು ಪ್ರತಿಭಟನೆಯನ್ನು ಮುಂದುವರಿಸಿದ್ಯಾಕೆ, ಮುಷ್ಕರ ಮುಂದುವರಿಸಿದ್ಯಾಕೆ ಅನ್ನುವಂಥ ಪ್ರಶ್ನೆ ಕೇಳಿದೆ. ಇದರ ಬೆನ್ನಿಗೆ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರು ಕೋರ್ಟಿಗೆ ಕೊಟ್ಟಿರುವಂತ ಮಾಹಿತಿ ಅಂತಂದ್ರೆ ಇಲ್ಲ, ನಾಳೆ ನಾವು ಮುಷ್ಕರ ಮಾಡಲ್ಲ ಅಂತ ಹೇಳಿಕೊಂಡಿದ್ದಾರೆ. ಮುಷ್ಕರ ನಿಂತಿರೋ ಬಗ್ಗೆ ನಾಳೆ ನಮಗೆ ಮಾಹಿತಿ ಕೊಡಬೇಕು ಅಂತ ಹೈಕೋರ್ಟ್ ಇದೇ ಸಂದರ್ಭದಲ್ಲಿ ಹೇಳಿದೆ. ಇದರ ಜೊತೆಗೆ ಇನ್ನೊಂದು ವಿಚಾರವೂ ಕೂಡ ಪ್ರಸ್ತಾಪ ಆಯಿತು. ನಿನ್ನೆ ಇದರ ಬಗ್ಗೆ ಒಂದು ಅಂದಾಜಿತ್ತು. ಕೋರ್ಟ್ ಸೂಚನೆಯ ನಂತರವೂ ಮುಷ್ಕರ ಮಾಡಿದರೆ ನ್ಯಾಯಾಂಗ ನಿಂದನೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದಿಲ್ವಾ ಅನ್ನುವಂಥ ಪ್ರಶ್ನೆ ಬಂದಿತ್ತು. ಇವತ್ತು ಅದನ್ನು ಪ್ರಸ್ತಾಪ ಮಾಡಿದೆ ಹೈಕೋರ್ಟ್. ಇದು ನ್ಯಾಯಾಂಗ ನಿಂದನೆಯ ಪರಿಧಿಗೆ ಬರುತ್ತೆ ಅನ್ನೋದನ್ನ ಪ್ರಸ್ತಾಪ ಮಾಡಿದೆ ಹೈಕೋರ್ಟ್. ಮುಷ್ಕರ ನಿಂತಿರೋ ಬಗ್ಗೆ ನಾಳೆ ನಮಗೆ ಮಾಹಿತಿ ಕೊಡಬೇಕು, ಇಲ್ಲ ಅಂತಾದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಡಿಯಲ್ಲಿ ಕೇಸು ದಾಖಲಿಸಲಾಗತ್ತೆ, ನಿಮ್ಮ ವಿರುದ್ಧ ಕೇಸ್ ಹಾಕ್ತೀವಿ, ಎಸ್ಮಾದ ಅಡಿಯಲ್ಲಿ ಅರೆಸ್ಟ್ ಮಾಡಬಹುದು ನಿಮ್ಮನ್ನ. ಈ ಮುಷ್ಕರ ಕಾನೂನು ಬಾಹಿರ. ಇದು ಮುಖ್ಯ ನ್ಯಾಯಮೂರ್ತಿಗಳಿದ್ದಂತ ದ್ವಿಸದಸ್ಯ ಪೀಠ ಕೊಟ್ಟಿರುವಂತಹ ಅಭಿಪ್ರಾಯ, ಆದೇಶ. ತಕ್ಷಣ ಮುಷ್ಕರ ನಿಲ್ಲಿಸಿ ಅನ್ನೋ ಆದೇಶವನ್ನು ದ್ವಿಸದಸ್ಯ ಪೀಠ ಕೊಟ್ಟಿದೆ. ಇದೇ ವೇಳೆ ಕೋರ್ಟ್ ತರಾಟೆಗೆ ತೆಗೆದುಕೊಳ್ಳುತ್ತಾ ಇದ್ದಂತೆ ಜಂಟಿ ಕ್ರಿಯಾ ಸಮಿತಿಯ ಪರ ವಕೀಲರು ತಬ್ಬಿಬ್ಬಾಗಿದ್ದಾರೆ. ತಕ್ಷಣ ಇಲ್ಲ, ನಾವು ನಾಳೆಯಿಂದ ಮುಷ್ಕರ ನಡೆಸಲ್ಲ ಅಂತ ಹೇಳೋ ಮುಖಾಂತರ ಮುಷ್ಕರದ ಕತೆ ಮುಗಿಯಿತು ಇವತ್ತಿಗೆ, ಈ ಕ್ಷಣಕ್ಕೆ ಅನ್ನೋದು ಖಚಿತ ಆಗಿದೆ. ಅಲ್ಲಿಗೆ ಸಾರಿಗೆ ನೌಕರರ ಮುಷ್ಕರ ಏನಿದೆ ಅದಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸರ್ಕಾರ ಏನು ಬಯಸಿತ್ತೋ ಅದು ಹೈಕೋರ್ಟ್ ಅಲ್ಲಿ ಆಗಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದಂತ ಕೋರ್ಟು ನಿನ್ನೆನೇ ಒಂದು ದಿನ ಮುಂದೂಡಿ ಅಂತ ಹೇಳಿತ್ತು ಮುಷ್ಕರವನ್ನ. ಬಟ್ ಅದರ ಮಧ್ಯೆಯೂ ಕೂಡ ಮುಷ್ಕರ ನಡೆದಿತ್ತು. ಇದನ್ನು ತರಾಟೆಗೆ ತೆಗೆದುಕೊಂಡಿರುವಂತಹ ಹೈಕೋರ್ಟ್
ಇದನ್ನ ಸಹಿಸೋದಿಲ್ಲ ನಾವು ಅಂತ ಹೇಳೋದರ ಜೊತೆಗೆ ಕಟು ಶಬ್ದಗಳಲ್ಲಿ ಮುಷ್ಕರದ ಬಗ್ಗೆ ಮಾತನಾಡಿದೆ. ಜೊತೆಗೆ ಸರ್ಕಾರಕ್ಕೆ ನೀವು ಒಂದು ವೇಳೆ ಅವರು ಮುಷ್ಕರ ಮುಂದುವರಿಸಿದರೆ ಎಸ್ಮಾದ ಅಡಿಯಲ್ಲಿ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್, ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ, ಇದರ ಅಡಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಅಲ್ಲಿಗೆ ಸಾರಿಗೆ ಒಕ್ಕೂಟ ಅಥವಾ ಜಂಟಿ ಕ್ರಿಯಾ ಸಮಿತಿಗೆ ಬೇರೆ ಆಯ್ಕೆಗಳೇ ಇಲ್ಲ ಸದ್ಯಕ್ಕೆ. ಹೌದು ರಕ್ಷತ್, ಈಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಗೆ ಈಗ ಮುಷ್ಕರವನ್ನು ನಿಲ್ಲಿಸದೆ ಬೇರೆ ಆಯ್ಕೆಗಳಿಲ್ಲ. ಆದರೆ ಈಗ ಹೈಕೋರ್ಟ್ನ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಅವಕಾಶ ಕೂಡ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಗಿದೆ. ಆದರೆ ಅದು ನಂತರದ ವಿಚಾರ. ಆದ್ರೆ ಈಗ ತಕ್ಷಣವೇ ನಿಮ್ಮ ಮುಷ್ಕರವನ್ನು ನಿಲ್ಲಿಸಬೇಕು ಅಂತೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಗೆ ಸೂಚನೆಯನ್ನು ಕೊಟ್ಟಿದೆ. ನೀವು ಮುಷ್ಕರವನ್ನು ನಿಲ್ಲಿಸದೆ ಮುಷ್ಕರವನ್ನು ಮುಂದುವರಿಸಿದ್ದೇ ಆದಲ್ಲಿ ನಾವು ನಿಮ್ಮ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸನ್ನು ದಾಖಲಿಸಿಕೊಳ್ತೇವೆ. ನಿಮ್ಮ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳನ್ನ ಬಂಧನಕ್ಕೂ ಕೂಡ ಆದೇಶವನ್ನು ನೀಡ್ತೇವೆ ಅನ್ನೋ ಒಂದು ನೇರ ಎಚ್ಚರಿಕೆ ಹೈಕೋರ್ಟ್ ನೀಡಿದೆ. ಈ ಹೈಕೋರ್ಟ್ ಈ ಎಚ್ಚರಿಕೆಯನ್ನು ನೀಡಿದ ಬಳಿಕ ಈಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ನಾಳೆ ಮುಷ್ಕರವನ್ನು ನಡೆಸೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಈಗ ಹೈಕೋರ್ಟ್ಗೆ ನೀಡಿದೆ. ಮತ್ತೊಂದು ಕಡೆಯಲ್ಲಿ ಹೈಕೋರ್ಟ್ ಕೂಡ ಈಗ ಮುಖ್ಯವಾಗಿ ನಿನ್ನೆನೇ ಹೇಳಿತ್ತು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಗೆ ಒಂದು ದಿನ ನಿಮ್ಮ ಮುಷ್ಕರವನ್ನು ಮುಂದೂಡಿ ನಾಳೆ ಮುಷ್ಕರವನ್ನು ನಡೆಸಬೇಡಿ ಅಂತ ಹೇಳಿತ್ತು. ಆದ್ರೂ ಕೂಡ ಇವತ್ತು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರವನ್ನು ನಡೆಸಿದೆ. ಇದು ಇವತ್ತು ಹೈಕೋರ್ಟ್ ಕೋಪಗೊಳ್ಳಲಿಕ್ಕೆ, ಕೆಂಡಬಂಡಲ ಆಗಲಿಕ್ಕೆ ಮತ್ತು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯನ್ನು ತರಾಟೆಗೆ ತೆಗೆದುಕೊಳ್ಳಲಿಕ್ಕೆ ಕಾರಣ ಆಯಿತು. ಈ ಕಾರಣಕ್ಕಾಗಿಯೇ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯನ್ನ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು. ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಸರ್ಕಾರದೊಂದಿಗೆ ಮಾತುಕತೆಯನ್ನು ನಡೆಸಿ ನೀವು ಬಗೆಹರಿಸಿಕೊಳ್ಳಿ. ಜನರನ್ನ ಒತ್ತೆಯಾಳಾಗಿ ಇಟ್ಕೊಳ್ಳೋದು, ಜನರಿಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ. ಈಗ ರಾಜ್ಯದಲ್ಲಿ ಸಾರಿಗೆ ಮುಷ್ಕರ ನಡೀತಾ ಇರೋದ್ರಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಸಮಸ್ಯೆಯನ್ನ ಸರ್ಕಾರದೊಂದಿಗೆ ಮಾತನಾಡಿ ಬಗೆಹರಿಸಿಕೊಳ್ಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಎಸ್ಮಾವನ್ನ ಜಾರಿಗೊಳಿಸಿದೆ. ಎಸ್ಮಾ ಅಂದ್ರೆ ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ ಅಂತೇಳಿ. ಈ ಒಂದು ಎಸ್ಮಾವನ್ನ ಜಾರಿಗೊಳಿಸಿದ ಬಳಿಕ ಆ ಒಂದು ಸೇವೆಯ ವ್ಯಾಪ್ತಿಗೊಳಪಡ್ತಕ್ಕಂಥ ನೌಕರರು ಯಾರು ಕೂಡ ಮುಷ್ಕರವನ್ನು ನಡೆಸುವಂತಿಲ್ಲ, ಪ್ರತಿಭಟನೆಯನ್ನು ಮಾಡುವಂತಿಲ್ಲ ಅಥವಾ ಕೆಲಸಕ್ಕೆ ಗೈರು ಹಾಜರಿ ಆಗುವಂತಿಲ್ಲ. ಆದ್ರೆ ಈಗ ಎಸ್ಮಾವನ್ನ ಸಾರಿಗೆ ನೌಕರರಿಗೆ ಅನ್ವಯಿಸಿದ ಮೇಲೂ ಕೂಡ ಸಾರಿಗೆ ನೌಕರರು ಕೆಲವರು ತಮ್ಮ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದಾರೆ, ಬಸ್ಗಳನ್ನು ಓಡಿಸಿಲ್ಲ, ಕಂಡಕ್ಟರ್ಗಳು ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿಲ್ಲ. ಹಾಗಾಗಿ ಇದು ಎಸ್ಮಾದ ಉಲ್ಲಂಘನೆ ಆಗುತ್ತೆ. ಹೀಗಾಗಿ ನಿಮ್ಮ ವಿರುದ್ಧ ಕ್ರಮವನ್ನು ಕೈಗೊಳ್ತಕ್ಕಂಥ ಅಧಿಕಾರ ಕೂಡ ಸರ್ಕಾರಕ್ಕಿದೆ. ಎಸ್ಮಾ ಜಾರಿ ಮಾಡಿದ ಮೇಲೂ ಕೂಡ ನೀವು ಮುಷ್ಕರವನ್ನು ಮಾಡಿದ್ದು ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನ ಈಗ ಹೈಕೋರ್ಟ್ ಕೇಳಿದೆ. ಇದರಿಂದಾಗಿ ಈಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ನಾಳೆ ನಾವು ಮುಷ್ಕರವನ್ನು ನಡೆಸೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದೆ. ಹೀಗಾಗಿ ಈಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮತ್ತೊಮ್ಮೆ ಏನಿದ್ರು ಕೂಡ ರಾಜ್ಯ ಸರ್ಕಾರದೊಂದಿಗೆ, ಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವರೊಂದಿಗೆ ತಮ್ಮ ಈ ಒಂದು ವೇತನದ ಬೇಡಿಕೆಗಳ ಬಗ್ಗೆ ಮಾತುಕತೆಯನ್ನು ನಡೆಸೇನೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋ ಬಗ್ಗೆ ಮುಂದಾಗಬೇಕಾಗುತ್ತೆ. ಆದ್ರೆ ಈಗ ಹೈಕೋರ್ಟ್ನ ಆದೇಶದ ಈ ವಿರುದ್ಧ ಏನಾದರೂ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರಾ ಹೇಗೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಮುಖ್ಯವಾಗಿ ಅನಂತ ಸುಬ್ರಾವ್ ಅವರು ನಿನ್ನೆ ಕೂಡ ನಮಗೆ ಹೈಕೋರ್ಟ್ ಆದೇಶ ತಲುಪಿಲ್ಲ ಅಂತಾನೆ ಸಂಜೆವರೆಗೂ ಹೇಳ್ತಾ ಇದ್ರು. ಹೈಕೋರ್ಟ್ ಆದೇಶವನ್ನು ವಕೀಲರು ತಂದು ಕೊಟ್ಟ ಬಳಿಕವೂ ಕೂಡ ನಾವು ಮುಷ್ಕರ ನಡೆಸ್ತೇವೆ, ನಾಳೆ ಮುಷ್ಕರ ನಡೆಯುತ್ತೆ ಅನ್ನೋ ಒಂದು ಮಾತನ್ನೇ ಹೇಳಿದ್ರು. ಅದು ಕೂಡ ಈಗ ಹೈಕೋರ್ಟ್ ಈ ರೀತಿಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳಿಕ್ಕೆ ಕಾರಣ ಆಗಿದೆ. ಮುಖ್ಯವಾಗಿ ಈ ರೀತಿಯಾದಂತಹ ಒಂದು ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು, ಒಂದು ದಿನ ನಿಮ್ಮ ಮುಷ್ಕರವನ್ನು ಮುಂದೂಡಿ ಅಂತೇಳಿ. ಮುಂದೂಡಲಿಕ್ಕೆ ಒಂದು ಲಿಖಿತವಾದಂತಹ ಆದೇಶ ಕೊಟ್ಟಿತ್ತು. ರೆಸ್ಪಾಂಡೆಂಟ್ 7ಗೆ ಡೈರೆಕ್ಟೆಡ್ ಟು ಪುಟ್ ಆನ್ ಹೋಲ್ಡ್ ಯುವರ್ ಸ್ಟ್ರೈಕ್ ಅಂತಾನೆ ಆದೇಶವನ್ನು ಹೈಕೋರ್ಟ್ ನಿನ್ನೆ ಕೊಟ್ಟಿತ್ತು. ಅದನ್ನು ಸ್ಪಷ್ಟವಾಗಿ ತನ್ನ ಆದೇಶದಲ್ಲೂ ಕೂಡ ಹೈಕೋರ್ಟ್ ಉಲ್ಲೇಖ ಮಾಡಿತ್ತು. ಆದೇಶ ಪ್ರತಿಯನ್ನು ಕೂಡ ಅನಂತ ಸುಬ್ರಾವ್ ಅವರಿಗೆ ವಕೀಲರು ತಲುಪಿಸಿದ್ರು. ಆದರೂ ಕೂಡ ಅನಂತ ಸುಬ್ರಾವ್ ಅವರು ಒಂದು ಮುಷ್ಕರವನ್ನು ನಡೆಸತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ರಾಜ್ಯದಲ್ಲಿ ಮುಷ್ಕರವನ್ನು ನಡೆಸಿದ್ದಾರೆ. ಹಾಗಾಗಿನೇ ಇವತ್ತು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯನ್ನ ಹೈಕೋರ್ಟ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ರಕ್ಷತ್, ಚಂದ್ರಮೋಹನ್, ಗಮನಿಸಬಹುದು ಹೈಕೋರ್ಟ್ ಕೊಟ್ಟಂತ ಮೌಖಿಕ ಅಭಿಪ್ರಾಯ. ಒಂದು, ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಅಡಿಯಲ್ಲಿ ಕ್ರಮ ಕೈಗೊಳ್ತೀವಿ ಅಥವಾ ದೂರು ದಾಖಲಿಸಿಕೊಳ್ತೀವಿ ಅಂತ ಹೇಳಿದೆ ಹೈಕೋರ್ಟ್. ಮತ್ತೊಂದು ಕಡೆ ಎಸ್ಮಾ ಅಡಿಯಲ್ಲಿ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಷ್ಟು ಕಟುವಾಗಿ ಅಭಿಪ್ರಾಯಕ್ಕೆ ಬರೋದಕ್ಕೆ ಏನ್ ಕಾರಣ ಆಯಿತು ಅಂತ ಭಾವಿಸ್ತೀರಿ? ಮುಖ್ಯವಾಗಿ ರಕ್ಷತ್, ರಾಜ್ಯದಲ್ಲಿ ಈಗ ಸಾರಿಗೆ ಮುಷ್ಕರದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 97% BMTC ಬಸ್ಗಳು ಸಂಚಾರ ಮಾಡ್ತವೆ. ಆದರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ KSRTC ಬಸ್ಗಳು ಸಂಚಾರವನ್ನು ಮಾಡ್ತಾ ಇಲ್ಲ. ಈ KSRTC ಬಸ್ಗಳು ಸಂಚಾರ ಸ್ಥಗಿತ ಆಗಿರೋದ್ರಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ. ಈಗ ಒಂದು ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯವನ್ನು ಸರ್ಕಾರ ಕಲ್ಪಿಸಿಕೊಂಡಿದ್ರಿಂದಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ KSRTC ಬಸ್ಗಳಲ್ಲೇ ಓಡಾಟ ಮಾಡ್ತಾ ಇದ್ರು. ಅಂಥವ್ರಿಗೆಲ್ಲರಿಗೂ ಕೂಡ ತೊಂದರೆ ಆಗಿದೆ. ತಮ್ಮ ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು KSRTC ಬಸ್ಗಳನ್ನು ಅವಲಂಬಿಸಿದ್ರು. ಅಂಥವ್ರಿಗೆ ತೊಂದರೆ ಆಗ್ತಾ
ಇದೆ. ಆಸ್ಪತ್ರೆಗಳು ಹೋಗ್ಲಿಕ್ಕೆ ಜನ ಬಸ್ಗಳನ್ನು ಅವಲಂಬಿಸಿದ್ರು, ಅವರೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹೀಗಾಗಿ ಜನಸಾಮಾನ್ಯರಿಗೆ ಆಗ್ತಾ ಇರತಕ್ಕಂಥ ತೊಂದರೆಯನ್ನ ಪರಿಗಣಿಸಿ ಹೈಕೋರ್ಟ್ ಈಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಜೊತೆಗೆ ನಿನ್ನೆ ಕೂಡ ಹೈಕೋರ್ಟ್ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಗೂ ಕೂಡ ಸ್ಪಷ್ಟವಾಗಿ ಹೇಳಿತ್ತು, ಒಂದು ದಿನ ನಿಮ್ಮ ಮುಷ್ಕರವನ್ನು ಮುಂದೂಡಿ, ಈಗ ಮುಖ್ಯಮಂತ್ರಿಗಳು ನಿಮ್ಮೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ಹಾಗಾಗಿ ಆ ಮಾತುಕತೆಯ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನು ನೋಡೋಣ, ಅದ್ರ ಬಗ್ಗೆ ಸರ್ಕಾರ ನಮಗೆ ಹೈಕೋರ್ಟ್ಗೆ ಮಾಹಿತಿಯನ್ನು ಕೊಡಲಿ, ಅದಾದ ಬಳಿಕ ನೀವು ತೀರ್ಮಾನ ಕೈಗೊಳ್ಳಿರಿ ಅನ್ನೋ ಒಂದು ಮಾತನ್ನ ನಿನ್ನೆ ಹೇಳಿತ್ತು. ಆದ್ರೆ ಒಂದು ದಿನದವರೆಗೂ ಕೂಡ ಮುಷ್ಕರವನ್ನು ಮುಂದೂಡಲಿಕ್ಕೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸಿದ್ಧ ಇರಲಿಲ್ಲ. ಯಾಕೆಂತಂದ್ರೆ ಮುಷ್ಕರವನ್ನು ನಡೆಸಬೇಕು ಅಂತ ಅಂದ್ರೆ 21 ದಿನಗಳ ಮುಂಚಿತವಾಗಿಯೇ ನೋಟಿಸ್ ಅನ್ನ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಆ ಒಂದು ನೋಟಿಸ್ ಅನ್ನ ಕೊಟ್ಟು ಈಗ ನಿನ್ನೆ ನಡೆಸಲಿಲ್ಲ ಅಂದ್ರೆ ಮುಂದಿನ 21 ದಿನದವರೆಗೂ ಮತ್ತೆ ಒಂದು ಮುಷ್ಕರವನ್ನು ನಡೆಸಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಇವತ್ತೇ ಮುಷ್ಕರ ನಡೆಸತಕ್ಕಂತಹ ತೀರ್ಮಾನವನ್ನು ತೆಗೆದುಕೊಳ್ತು. ಇದು ಹೈಕೋರ್ಟ್ನ ಕಣ್ಣು ಕೆಂಪಗಾಗ್ಲಿಕ್ಕೆ, ತರಾಟೆಗೆ ತೆಗೆದುಕೊಳ್ಳಲಿಕ್ಕೆ ಕಾರಣ ಆಯಿತು. ನಾವು ಹೇಳಿದ ಮೇಲೂ ಕೂಡ ನೀವು ಮುಷ್ಕರವನ್ನು ನಿಲ್ಲಿಸ್ತೇನೆ, ಅದನ್ನ ಮುಂದೂಡದೇನೆ ನಡೆಸಿರ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಕಾರಣಕ್ಕಾಗಿಯೇ ಹೈಕೋರ್ಟ್ ಇವತ್ತು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.